ಮುಂದೆ ಬರುವಂತಹ ಚುನಾವಣೆಯಲ್ಲಿ ನಿಮ್ಮ ನಾಯಕರಾಗಿರುವಂಥ ಮಾಜಿ ಶಾಸಕರು ಅವರು ಬರಲಿ, ನಮ್ಮ ನಾಯಕರು ಬರ್ತಾರೆ, ನಮ್ಮ ನಾಯಕರಿಗಿಂತ ಒಂದು ಮತ ಹೆಚ್ಚಾಗಿ ತಗೊಳ್ಬೇಕಾದ್ರೆ ಆವತ್ತೇ ರಾಜಕೀಯ ಸತ ಸ್ವೀಕರಿಸ್ತಾರೆ ಅವರು. ಯಾರು ಒಂದು 20-25 ಜನ ಬಂದಿದ್ದಾರೆ ಅಂತ 200 ಚಿಲ್ಲರೆ ಮೆಂಬರ್ಸ್ ಶೇರ್ದಾರ್ ಬಂದಿದ್ದಾರೆ. ಎಲ್ಲ ಮೊಬೈಲ್ ಸಂಖ್ಯೆ ಮತ್ತು ಶೇರ್ದಾರ್ ಮೆಂಬರ್ಸು ಸೇಮ್ ಸಮೇತವಾಗೈತೆ. ಇದರಲ್ಲಿ ಸಹಕಾರ ಸಂಘ ಎನ್ನುವುದೊಂದು ಏನಂದ್ರೆ ರೈತರಿಗಾಗಿ ರೈತರಿಗೋಸ್ಕರ ಇರುವಂತಹ ಸಹಕಾರ ಸಂಘ. ಇಲ್ಲಿರುವುದು ಕೇವಲ 615 ಜನ ಇರುವುದು. ಅದರಲ್ಲಿ ಬರೀ 117 ಜನ ಇಟ್ಕೊಂಡು ಯಾವ ರೀತಿ ಸಂಸ್ಥೆಯನ್ನ ನೀವು ಉದ್ಧಾರ ಮಾಡ್ತೀರಾ ಅಂತ ಹೇಳೋದು ಮೊಟ್ಟ ಮೊದಲೇ ಪ್ರಶ್ನೆ ಇದು. ಮತ್ತೆ ಉಳಿದಿರುವಂತಹ 498 ಜನ ಇವರು ಯಾವ ರೀತಿ ಅಂದ್ರೆ ಸೇವೆ ಮಾಡಿಲ್ಲ ಅಂತ ಹೇಳ್ತಾರಲ್ವಾ, ಮತ್ತೆ ಏನು 117 ಜನ ಯಾರಿದ್ದೀರಾ ಅವ್ರು ಯಾವ ರೀತಿ ಸೇವೆ ಮಾಡಿದ್ದಾರೆ ಹೇಳಿ. ನಾನು ಪುರುಷೋತ್ತಮ ಅವರೇ ನಿಮ್ಗೊಂದೇ ಒಂದು ಹೇಳ್ತೀನಿ, ಅವ್ರು ಎಷ್ಟು ವರ್ಷದಿಂದ ಬಿಜೆಪಿ ಅಂತ ಮಾತಾಡಿದಾರಲ್ಲ, ಪುರುಷೋತ್ತಮ ಅವರು ಯಾವ ಪಾರ್ಟಿ ಅಂತ ಮಾತಾಡಿದಾರಲ್ಲ, 3 ವರ್ಷದ ಹಿಂದೆ ಬನ್ನಿ, ಇಲ್ಲ ವಿಡಿಯೋಗಳು ಕಳ್ಸಿಕೊಡ್ತೀನಿ ನೋಡಿ, ಆರಾಮಾಗಿ ನೋಡಿ ಏನು ಅಂತ. ಮುನ್ಸಾಮನ್ನು ಹೋಗಿ ಕೇಳಿ ಯಾವ ಪಾರ್ಟಿ ಮೋಹನ್ ಕೃಷ್ಣ ಅಂತ. ಇಲ್ಲ ಇದಕ್ಕೆ ಮುಂಚೆ ಇದ್ದದ್ದು ಕಮಲ್ನಾಥ್ ಅವ್ರು ಇದ್ರಲ್ಲ KJP ಪ್ರೆಸಿಡೆಂಟು, BJP ಪ್ರೆಸಿಡೆಂಟ್, ಅವ್ರನ್ನೋಗಿ ವಿಚಾರಿಸಿ. ಇಲ್ಲ ರೂರಲ್ ಪ್ರೆಸಿಡೆಂಟ್ ಇದ್ರಲ್ಲ ಬುಜ್ಜಣ್ಣ ಅವರು, ಅವ್ರನ್ನೋಗಿ ವಿಚಾರಿಸಿ ಯಾವ ಪಾರ್ಟಿ ಅಂತ ಹೇಳಿ. ಶ್ರೀನಿವಾಸಂದ್ರ ಪಂಚಾಯತಿ ಮತ್ತು ಜಕರ್ಸ್ಕೋ ಪಂಚಾಯತಿ, ಕಂಗನಹಳ್ಳಿ ಪಂಚಾಯತಿ ಇರುವಂತಹ ರೈತರಿಗೆ ಸುಮಾರು 2 ಲಕ್ಷದಿಂದ 3 ಲಕ್ಷ ರೂಪಾಯಿ ಅಷ್ಟು ಹಣಕಾಸಿನ ಸಹಾಯ ಮಾಡಿದ್ರು. ಯಾರಿಗೆ ಮಾಡಿದ್ದು? KJP ತಾಲೂಕು ರೈತರಿಗೆ ಮಾಡಿದ್ದು. ಯಾರು ಮಾಡಿದ್ದು ಅದನ್ನ? ನಮ್ಮ ನಾಯಕರಂತ ಮೋಹನ್ ಕೃಷ್ಣ ಅವರು ಮಾಡಿದ್ದು. ಈಗ ಮುಂಚೆ ಇರುವಂತಹ ಅಧಿಕಾರದಲ್ಲಿರೋರು ಮತ್ತೆ ಅಧಿಕಾರ ಅನುಭವಿಸಿದವರು ಯಾರು ಸಮಾಜ ಸೇವೆ ಮಾಡಿದ್ರೆ ಹೇಳಿ. ಇವಾಗ ನೀವು ಹೋರಾಟ ಮಾಡಬೇಕಾಗಿರೋದು ನಮ್ಮ ಪರವಾಗಿ ಯಾರು ಅನರ್ಹ ಮತದಾರರಿದ್ದಾರೆ ನಮ್ಮ ಪರವಾಗಿ ನಿಂತ್ಕೊಂಡು ಹೋಗಿ ಯಾರು ಅಧಿಕಾರಿಗಳಿದ್ದಾರೆ ಅವರ ಬಳಿ ಹೋಗ್ಬಿಟ್ಟು ನಾವು ನಮ್ಮ ಮತದಾರ ಅವರು, ನಮಗೆ ಮತ ಹಾಕಿ ಗೆಲ್ಲಿಸಿರುವಂತ ಮತದಾರ ಅವರು, ಅವ್ರಿಗೆ ನ್ಯಾಯ ಆಗ್ಬೇಕಂತೇಳಿ ನೀವು ಅಲ್ಲೋಗಿ ನಮ್ಮ ಜೊತೆ ಬಂದ್ಬಿಟ್ಟು ನೀವು ಗಲಾಟೆ ಮಾಡ್ಬೇಕು, ಮತ್ತೆ ನಮ್ಮ ಪರವಾಗಿ ನಿಂತ್ಕೋಬೇಕು ನೀವು. ಅದು ಆಗಲ್ಲ. ಯಾರೋ ಒಬ್ರು ಬರ್ತಾರೆ, ನಮಗೆ ಇವಾಗ ಹೇಮರೆಡ್ಡನ್ನ ಬಂದಿದ್ದಾರೆ, ಸುಮಾರು ಜನ ನಮ್ಗೆ ಸಪೋರ್ಟ್ ಬಂದಿದ್ದಾರೆ, ಎಲ್ಲರೂ ಕೂಡ ಅವರೆಲ್ಲ ಬಂದು ನಮ್ಮ ಜೊತೆ ಇದ್ರೆ ಅವ್ರ ಮೇಲೆ ನೀವು ಆರೋಪ ಮಾಡೋದಾ? ಅಲ್ಲೇ ಎಲ್ಲರೂ ಮೀಟಿಂಗ್ ಬಂದಿಲ್ಲ, 5 ವರ್ಷದಿಂದ ಮೀಟಿಂಗ್ ಇದು ಮಾಡಿದ್ದಾರೆ, ಎಲ್ಲರೂ ಮೀಟಿಂಗ್, ರೈತರೆಲ್ಲ ಮೀಟಿಂಗ್ ಬಂದಿಲ್ಲ ಅಂತ ಸೇರ್ಗಳು ಅಂತ ಇದು ಮಾಡಿದಾರಲ್ಲ. ಸಂಪಂಗಿ ಅವರು ಮಿಸ್ಸಸ್ ಎಷ್ಟು ಟೈಮ್ ಮೀಟಿಂಗ್ ಬಂದಿದ್ದಾರೆ, ಎಷ್ಟು ಟೈಮ್ ಮೀಟಿಂಗ್ ಅಟೆಂಡ್ ಆಗಿದ್ದಾರೆ, ಬೈಲ ಬುಕ್ದಲ್ಲಿ ಅವ್ರ ಹೆಸರು ಐತಾ ಹೋಗ್ಲಿ ಸಿಗ್ನೇಚರ್ ಮಾಡಿದಾರಾ? ಯೋಗ್ಯತೆ ಬಗ್ಗೆ ಮಾತಾಡೋರೆ ಫಸ್ಟು ಪುರುಷೋತ್ತಮಣ್ಣವರು ತಿಳ್ಕೋಬೇಕು ಯಾರು ಯೋಗ್ಯತೆ ಹೆಂಗೆ ಅಂತ. ಫಸ್ಟ್ ನಮ್ಮ ಯೋಗ್ಯತೆ ತಿಳ್ಕೊಂಡು ಬಟ್ ಅವರು ಬೇರೆಯವ್ರ ಯೋಗ್ಯತೆ ಬಗ್ಗೆ ಮಾತಾಡ್ಬೇಕು. ಅದು ನಿಮ್ಮ ಶಾಸಕರು 2 ಸತಿ ಆಗಿದ್ರಲ್ಲ ಶಾಸಕರಾಗಿ, ಏನು ಮಾಡಿದ್ದಾರೆ? ಹೋಗಿ ಯಾವುದಾದ್ರು ಕಾಲೇಜಲ್ಲಾಗಲಿ ಯಾವುದಾದ್ರು ಸ್ಕೂಲಲ್ಲಾದರೆ ಹೋಗಿ ಸುಮ್ಮನೆ ಒಂದು ಫೋಟೋ ತೋರಿಸಿ ಇವ್ರು ಯಾರು ಅಂತ ಕೇಳಿ, 2 ಫೋಟೋ ತಗೊಂಡೋಗೋಣ, ಇವ್ರ್ಯಾರು ಅಂತ ಕೇಳೋಣ, ಏನ್ ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಈ ಲೋಕಲ್ ಅವ್ರ ಪ್ರೆಸಿಡೆಂಟ್ ಸ್ಥಾನ ಕೊಡ್ಲಿ, ಏನು 5-6 ವರ್ಷ 5-6 ಟರ್ಮ್ 2 ಟರ್ಮ್ MLA ಆಗಿದ್ರು, 1 ಟರ್ಮ್ ZP ಆಗಿದ್ರು, ಮತ್ತೆ TAPMC అధ్యక్షನಾಗಿದ್ನು. ಮತ್ತೆ ఇవ్వరికే ಬೇಕಾ? ఇన్యారు ఇల్వై తాలూకల్లే ఏమో ఇప్పుడు రైతులకు అన్యాయం అయింది. ఆ అన్యాయం సరిచేయకి మోహన్ కృష్ణ సార్ వచ్చినారు ఫస్ట్ మాకి. ఇంకేమి ఇప్పుడు కన్సల్ట్ MLA ఉండి కూడా మాకు ఒకనాడు సపోర్ట్ చేయలే. డైరెక్టర్లు అయినారు. డైరెక్టర్లు కూడా ఎవరన్నా పొందిస్తా ఉన్నారా? రైతులకు ఈ అన్యాయం అయింది. వీళ్ళు ఏమున్నా వీళ్ళ ఫ్యామిలీ వీళ్ళు ఇది చేసుకొని పోతా ఉన్నారే కానీ యారే వాళ్ళు ఎవరన్నా ఇచ్చేస్తా ఉన్నారా? మేము పోరాడుతున్నాము. మేము ఒక 500 రూపాయలు వేయలే, 5 పైసలు వేయలేదు. మా ఓటు పవర్ మాకు ఉండాలా, మాకు చేరదారులుగా ఉండాలా, మాకేమన్నా వచ్చే పోయే అవకాశాలు కావాలా దాంట్లో అని మేము పోరాడుతున్నాము. ఎవరికైనా 500 రూపాయలు ఇచ్చిన వాళ్ళు కాదు, 5 రూపాయలు ఇచ్చిన వాళ్ళు ಕಾದು, మా ಓಟ್ ಪರಂಗ మేము పోರಾಡ್ತೀವಿ. ವಿತ್ ರೆಕಾರ್ಡ್ ಕೊಡ್ತೀನಿ, ಬೇಕಿದ್ರೆ ಎಲ್ಲೆಲ್ಲಿ ಏನೇನು ನಡೆದಿದೆ ಅಂತ ಮುಂದಿನ ದಿನಗಳಲ್ಲಿ ಕೊಡ್ತೀವಿ. ಆವಾಗ ಗೊತ್ತಾಗುತ್ತೆ ಯಾರೇನು ಹೆಂಗೆ ಅಂತ. ದಯವಿಟ್ಟು ಇದೆಲ್ಲ ಬಿಟ್ಟು ಮುಂದಿನ ಕಾರ್ಯಕ್ರಮಗಳು ನೋಡ್ರಿ, ನಿಮ್ಮ ಕೈಲಿ ಏನಾಗುತ್ತೆ ಮಾಡಿ. ನೆಕ್ಸ್ಟ್ ಎಲೆಕ್ಷನ್ ನಿಲ್ತೀಯಾ? ನೀನು ಯೋಗ್ಯತೆ ಇದೆಯಾ ನಿನ್ಗೆ? ಅವ್ರ ಯೋಗ್ಯತೆ ಬಗ್ಗೆ ತಿಳ್ಕೊಬೇಕಾದ್ರೆ 1 ವರ್ಷ ಆದ್ರೂ ಸಾಕಾಗಲ್ಲ. ಪುರುಷೋತ್ತಮಣ್ಣ ನಿನ್ಗೆ ಹೇಳ್ತಾ ಇದ್ದೀನಿ, 1 ವರ್ಷ ಆದ್ರೂ ಸಾಕಾಗಲ್ಲ ನಿನ್ಗೆ ಅವ್ರ ಯೋಗ್ಯತೆ ಬಗ್ಗೆ ತಿಳ್ಕೊಬೇಕಾದ್ರೆ. ಇವತ್ತಿನ ದಿವಸ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಇವತ್ತು ನಮ್ಮೆಲ್ಲ ಜೊತೆ ಇರುವಂಥ ಹಿರಿಯರಂಥ ಗೋವಿಂದಣ್ಣವರೇ, ವೆಂಕಟೇಶ್ವರನವರೇ, ಮತ್ತು ಸುಧಾಕರ್ ರೆಡ್ಡಿ ಅವರೇ, ಮತ್ತು ಇಲ್ಲಿರುವಂತಹ ಎಲ್ಲ ನಮ್ಮ ಮುಖಂಡರೇ, ಎಲ್ಲರೂ ಕೂಡ ಇಲ್ಲಿ ನೆರೆದ ವಿಚಾರ ಏನಂದರೆ, ಕಳೆದ ಒಂದು 20 ದಿವಸಗಳಿಂದ ಕೂಡ ಏನು ಈ ವಿದ್ಯಮಾನಗಳು TAPMCಯಲ್ಲಿ ಅಂದರೆ ತಾಲೂಕು ವ್ಯವಸಾಯ ಉತ್ಪನ್ನಗಳ ಮಾರುಕಟ್ಟೆ ಸಹಕಾರ ಸಂಘದಲ್ಲಿ ನಡೆಯುತ್ತಿರುವಂತಹ ಒಂದು ಅನರ್ಹ ಮತ್ತು ಅರ್ಹ ಮತದಾರರ ಪಟ್ಟಿಯಲ್ಲಿ ಆಗಿರುವಂತಹ ಲೋಪದೋಷಗಳ ವಿರುದ್ಧವಾಗಿ ನಮ್ಮ ಸಂಘದಲ್ಲಿ ಅಂದರೆ ನಮ್ಮ KJFನ TAPMCಯಲ್ಲಿ ಸುಮಾರು 615 ಷೇರುದಾರರಿದ್ದು ಅದರಲ್ಲಿ ಸರಿಸುಮಾರು 498 ಜನರಿಗೆ ಅನರ್ಹ ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದು, ಅಲ್ಲಿ ಉಳಿದಿರುವಂತಹ ಕೇವಲ 117 ಜನರ ಮಾತ್ರ ಅರ್ಹ ಪಟ್ಟಿಯಲ್ಲಿದ್ದು, ಇನ್ನು ಉಳಿದಿರುವಂತಹ ಏನು ನಮ್ಮ 498 ಜನರಿದ್ದಾರೆ ಅವರಿಗೆ ಒಂದು ನೋಟಿಸ್ ಮುಖಾಂತರ ಅಂದರೆ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಒಂದು ನೋಟಿಸ್ ಬಂದಿತ್ತು. ಅದರಲ್ಲಿ ನೀವು ಸಾಮಾನ್ಯ ಸಭೆಗೆ 5 ಸಾಮಾನ್ಯ ಸಭೆಗಳಲ್ಲಿ 2ರಲ್ಲಿ ಹಾಜರಾಗಬೇಕು, ಮತ್ತು
ನಿಯಮ 2ರಲ್ಲಿ ಬಂದ್ಬಿಟ್ಟು ನೀವು ಕನಿಷ್ಠ ಸೇವೆಯನ್ನು ಅಂದ್ರೆ 2,000 ರೂಪಾಯಿ ಅಥವಾ 50,000 ರೂಪಾಯಿ ಕನಿಷ್ಠ ಸೇವೆ ಮಾಡ್ಬೇಕಂತೇಳಿ ಒಂದು ನೋಟಿಸ್ ಬಂದಿತ್ತು. ಆಗ ನಮ್ಮ ಮುಗ್ಧ ಮತದಾರರಿಗೆ ಅಂದ್ರೆ ಯಾರೋ ನಮ್ಮ ಷೇರುದಾರ ಇದ್ದಾರೆ ಅವ್ರಿಗೆ ಯಾರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಆಗ ಬಂದು ನಾವೆಲ್ಲ ಸೇರ್ಕೊಂಡು ಏನು ಈ ತಿಂಗಳ 29ನೇ ತಾರೀಕು ಅಂತೇಳಿ ನೋಟಿಸ್ ಅಲ್ಲಿ ಒಂದು ದಿನಾಂಕ ಅಲ್ಲಿ ನಮಗೆ ಮೆನ್ಷನ್ ಮಾಡಿದ್ರು. ಆದ್ರೂ ಕೂಡ ಎಲ್ಲರಿಗೂ ಕೂಡ 4ನೇ ತಾರೀಕು 5ನೇ ತಾರೀಕು 6ನೇ ತಾರೀಕು ಅಂತೇಳಿ ಸರಿಸುಮಾರು ವಾರ ಡಿಲೇ ಆಯಿತು. ಆಮೇಲೆ ನೋಟಿಸ್ ನೀಡಿದ ದಿನಾಂಕದಿಂದ 15 ದಿನ ಅಂತ ಕಾಲಾವಕಾಶ ಕೊಟ್ಟಿದ್ರು. ತದನಂತರವಾಗಿ ಬಂದಿರೋ ನೋಟಿಸ್ ಅನ್ನು ನಾವು ಸ್ವೀಕರಿಸಿಲ್ಲ ಅಂತೇಳಿ ನಮ್ಮ ನೋಟಿಸ್ ಬಂದಿತ್ತು. ಅದೇ ರೀತಿಯಾಗಿ ಕೂಡ ಎಲ್ಲರೂ ಕೂಡ ಹೋಗಿ ಅವತ್ತಿನ ದಿವಸ ಅಂದ್ರೆ 6ನೇ ತಾರೀಕು 7ನೇ ತಾರೀಕು ಹೋಗಿದ್ರು ದಿವಸ ನಮ್ಮ ಏನು ಸೆಕ್ರೆಟರಿ ಇದ್ದಾರೆ ಅವರು ಯಾರಿಗೂ ಕೂಡ ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಆದ ಕಾರಣಕ್ಕಾಗಿ ಅವತ್ತು ಪೂರ್ತಿ ದಿವಸ ಎಲ್ಲ ಕಾದ್ಕೊಂಡು ವಾಪಸ್ ಬಂದ್ರು. ತದನಂತರ ಮಾರನೇ ದಿವಸ ಹೋಗಿ ಮತ್ತೆ ಅವತ್ತು ಸುಧಾಕರ್ ಅವರು ಮತ್ತೆ ನಮ್ಮ ಗೋವಿಂದನ್ ಅವರು ಎಲ್ಲರೂ ಕೂಡ ಹೋಗಿ ಅವ್ರ ಮೇಲೆ ಒಂದು ದೂರನ್ನು ನೀಡಿ ಮತ್ತೆ DAR ಆಫೀಸಲ್ಲಿ ಮತ್ತೆ AR ಆಫೀಸಲ್ಲೂ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಮಾರನೇ ದಿವಸ ಬಂದ್ರು. ಅವತ್ತಿನ ದಿವಸ ತಗೊಂಡ್ರು. ಮತ್ತೆ ಅದೇ ರಾಗ ಅದೇ ತಾಳ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿ ಸರಿಸುಮಾರು ಮತ್ತೆ ರಜಾ ದಿನ ಅದು ಇದು ಅಂತೇಳಿ ಮೊನ್ನೆ ಒಂದು 3-4 ಡೇಸ್ ಬ್ಯಾಕ್ ಹೋಗಿದ ತಕ್ಷಣ ನಿಮ್ಮ ಅವಧಿ ಇದೆ, ಅವಧಿ ಮುಗಿದಿದೆ, ಆದ ಕಾರಣಕ್ಕಾಗಿ ನಿಮ್ಮ ನೋಟಿಸ್ ತಗೋದಿಲ್ಲ ಅಂತೇಳಿ ಒಂದು ಆಕ್ಷೇಪಣೆ ಹೇಳಿದ್ರು. ಅದಕ್ಕಾಗಿ ಕೂಡ DAR ಅವ್ರನ್ನ ಸಂಪರ್ಕಿಸೋದಕ್ಕೋಸ್ಕರ ಅವ್ರು ಏನಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ಏನು ನಮ್ಮ ಆಕ್ಷೇಪಣೆ ಅರ್ಜಿಯನ್ನು ತೆಗೆದುಕೊಳ್ಳಾಗಿಲ್ಲ ಅಂತ ಹೇಳಿದ್ರೆ ಕೋಲಾರ ಬಂದು ಕೊಡ್ಬೋದು ಅಂತ ಹೇಳಿದ್ರು. ಸರಿಸುಮಾರು 180ರಿಂದ 199 ಜನ ಆಲ್ರೆಡಿ ಮುಂಚೆನೆ ಕೊಟ್ಟಿದ್ರು. ಮತ್ತೆ ಇವತ್ತಿನ ದಿವಸ ಕೂಡ ಇರುವಂತಹ ಬಾಕಿ ಉಳಿದಿರುವಂತಹ ಷೇರುದಾರರು ಕೂಡ ಆಲ್ರೆಡಿ ಆಕ್ಷೇಪಣೆ ಪತ್ರ ಕೊಟ್ಟಿದ್ದೀವಿ. ಆ ವಿಚಾರವಾಗಿ ಇವತ್ತಿನ ದಿವಸ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಸಹಕಾರ ಸಂಘ ಎನ್ನುವುದೊಂದು ಏನಂದ್ರೆ ರೈತರಿಗಾಗಿ ರೈತರಿಗೋಸ್ಕರ ಇರುವಂತಹ ಸಹಕಾರ ಸಂಘ. ಇಲ್ಲಿರುವುದು ಕೇವಲ 615 ಜನ ಇರುವುದು. ಅದರಲ್ಲಿ ಬರೀ 117 ಜನ ಇಟ್ಕೊಂಡು ಯಾವ ರೀತಿ ಸಂಸ್ಥೆಯನ್ನ ನೀವು ಉದ್ಧಾರ ಮಾಡ್ತೀರಾ ಅಂತ ಹೇಳೋದು ಮೊಟ್ಟ ಮೊದಲೇ ಪ್ರಶ್ನೆ ಇದು. ಮತ್ತೆ ಉಳಿದಿರುವಂತಹ 498 ಜನ ಇವರು ಯಾವ ರೀತಿ ಅಂದ್ರೆ ಸೇವೆ ಮಾಡಿಲ್ಲ ಅಂತ ಹೇಳ್ತಾರಲ್ವಾ, ನೀವು ಕಳೆದ 4.5 ವರ್ಷಗಳಲ್ಲಿ ಕೂಡ ಯಾವುದೇ ರೀತಿ ಅಂತ ಸೇವೆ ಮಾಡಿದ್ದಾರೆ ಹೇಳಿ. ಅಂದ್ರೆ ರೈತರಿಗೆ ಯಾವುದೇ ರೀತಿ ಉಪಯೋಗ ಮಾಡಿದ್ದೀರಾ ಅಥವಾ ಯಾವುದೇ ರೀತಿಯಂತ ಒಂದು ವಹಿವಾಟು ಮಾಡಿದ್ದೀರಾ, ಇಲ್ಲ ರಸಗೊಬ್ಬರ ಮಾಡಿದ್ದೀರಾ, ಇಲ್ಲ ಅಂತ ಹೇಳಿದ್ರೆ ನೀವು ಯಾವುದೇ ರೀತಿ ಕೀಟನಾಶಕ ಮಾಡಿದ್ದೀರಾ, ಇಲ್ಲ ನಮ್ಮ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ವ್ಯಾಪಾರ ಆಗಿರ್ಬೋದು ವಹಿವಾಟು ಆಗಿರ್ಬೋದು ಮಾಡಿದ್ದೀರಾ. ನೀವು ಯಾವುದೂ ಮಾಡಿದ್ರೆ ಕೂಡ ಇವತ್ತಿನ ದಿವಸ ಬಂದು ನೀವು ಸೇವೆ ಮಾಡಿಲ್ಲ, ಅದಕ್ಕೋಸ್ಕರ ನಿಮ್ಮ ಅರ್ಹ ಮತದಾರ ಪಟ್ಟಿಯಿಂದ ದೂರ ಇಟ್ಟಿದ್ದೀವಿ, ಅನರ್ಹ ಮತದಾರ ಪಟ್ಟಿ ಇಟ್ಟಿದ್ದೀವಿ ಅಂತ ಹೇಳ್ತೀರಾ. ಮತ್ತೆ ಏನು 117 ಜನ ಯಾರಿದ್ದೀರಾ ಅವ್ರು ಯಾವ ರೀತಿ ಸೇವೆ ಮಾಡಿದ್ದಾರೆ ಹೇಳಿ. ಈಗ ಇರೋದು ಬಂದ್ಬಿಟ್ಟು ನಮ್ಮ KGFನ ರೈತರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿರುವಂತಹ ಒಂದು ವಿಷಯ ಇದು. ಈಗ ನಾವು ನಿಮ್ಮ ಮೇಲೆ ನಾವೆಲ್ಲ ನೀವು ಅಂತ ಹೇಳ್ತಾ ಇಲ್ಲ, ಎಲ್ಲರಿಗೂ ಒಂದೇ ಒಂದು ಮಾತು ಹೇಳ್ತಾ ಇರೋದು. ಇಲ್ಲಿರುವಂತಹ 615 ಜನ ಕೂಡ ಒಂದೇ ಕುಟುಂಬ. ಇಲ್ಲಿ ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕು. ನಾವು ಕೇಳ್ತಾ ಇರೋದು ಒಂದೇ, ಎಲ್ಲ 615 ಜನಕ್ಕೂ ಕೊಡಿ. ಇವಾಗ ಏನು 490 ಜನ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅರ್ಹ ಮತದಾರರ ಪಟ್ಟಿಯಲ್ಲಿ ನಮಗೆ ಮತದಾನ ಅವಕಾಶವನ್ನು ನೀಡಿ. ಈಗ ಆಗಿರುವಂತಹ ಏನು ಲೋಪದೋಷ ಆಗಿದೆ ಅಂದ್ರೆ ವ್ಯಾಪಾರ ವಹಿವಾಟು ಮಾಡ್ತಾ ಇಲ್ವಲ್ಲ, ಮುಂದಿನ ದಿವಸಗಳಲ್ಲಾದ್ರೂ ಕೂಡ ನಾವು ಎಚ್ಚೆತ್ತುಕೊಂಡು ಏನು ನೋಡಿ ಈಗ ಕೂಡ ಬರಗಾಲ ಬರ್ತಾ ಇದೆ, ಆಲ್ರೆಡಿ ಬರಗಾಲ ಪೀಡಿತ ತಾಲೂಕು ಅಂತೇಳಿ ಕೂಡ ಘೋಷಣೆ ಆಗಿದೆ. ಈಗಲಾದ್ರೂ ಕೂಡ ಇಂಥ ಸಂಸ್ಥೆಯನ್ನು ಇಟ್ಕೊಂಡು ನಾವು ರೈತರಿಗೆ ಒಳ್ಳೇದು ಮಾಡಿದ್ರೆ ನಮಗೂ ನಮ್ಮ KGF ತಾಲೂಕು ಮತ್ತೆ ನಮ್ಮ ರೈತರಿಗೂ ಕೂಡ ಒಂದು ದಿಕ್ಸೂಚಿ ಆಗುತ್ತೆ, ಅದಕ್ಕೂ ಒಂದು ಅರ್ಥ ಇರುತ್ತೆ. ಅದು ಬಿಟ್ಬಿಟ್ಟು ಸುಖ ಸುಮ್ಮನೆ ನಾವು ಏನೋ ಒಂದು ರಾಜಕೀಯ ಉದ್ದೇಶದಿಂದ ನಾವು ಇನ್ನೊಬ್ಬರನ್ನ ಡಿವೈಡ್ ಅಂಡ್ ರೂಲ್ ಮಾಡ್ತಾ ನೀವೇ ಮೊಟ್ಟ ಮೊದಲನೇದಾಗಿ ಹೇಳ್ತೀನಿ ನೋಡಿ, ಇವತ್ತು ರೈತರಲ್ಲಿ ವಿಭಜನೆ ಮಾಡಿರೋದು ನೀವೇ ಫಸ್ಟ್, ಮತ್ತೆ ನೀವೇ ಇರೋರ್ನೆಲ್ಲ ಗುಬೆ ಕೂರಿಸ್ತಾ ಇದ್ದೀರಾ. ಇಲ್ಲಿರೋರು ಯಾರು ಇದುವರೆಗೂ ಕೂಡ ಏನು ಪ್ರಶ್ನೆ ಕೇಳ್ತಾ ಇದ್ರು, ಏನೋ ಸಾಮಾನ್ಯ ಸಭೆಗೆ ಹೋಗೋವಾಗ ಏನಂತ ಕೇಳ್ತಾ ಇದ್ರು, ನೋಡಿ ಈ ರೀತಿ ಸಂಸ್ಥೆ ಇದೆ ನಮ್ಮಲ್ಲಿ, ಮುಳಬಾಗ್ಲಲ್ಲಿ ನೋಡಿ, ಕೋಲಾರಲ್ಲಿ ನೋಡಿ, ಬಂಗಾರಪೇಟೆಯಲ್ಲಿ ನೋಡಿ ಯಾವ ರೀತಿಯಾಗಿ ರೈತರಿಗೆ ಉಪಯೋಗ ಆಗ್ತಾ ಇದೆ, ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ರು. ಆಗ್ಲೂ ಕೂಡ ನೀವು ಅದನ್ನು ಎಚ್ಚೆತ್ಕೊಳ್ತಾ ಇಲ್ಲ. ಮತ್ತೆ ಕಳೆದ ಒಂದು 4.5 ವರ್ಷ ಆಯ್ತು, ಮೊಟ್ಟ ಮೊದಲ 2 ವರ್ಷ ಬಂದ್ಬಿಟ್ಟು ರಾಜ್ಯ ಸರ್ಕಾರದಲ್ಲಿ ಕೂಡ BJP ಸರ್ಕಾರ ಇತ್ತು, ಕೇಂದ್ರ ಸರ್ಕಾರದಲ್ಲೂ BJP ಸರ್ಕಾರ ಇತ್ತು. ಅವಾಗ ಯಾಕೆ ಮಾಡಲಿಲ್ಲ ನೀವು? ಸರ್ಕಾರಕ್ಕೆ ಎಚ್ಚೆತ್ತುಕೊಂಡು ಏನೋ ಬರುವಂತ ಅನುದಾನ ತಗೊಂಡು ಉಪಯೋಗ ಮಾಡಿದ್ರೆ ಇವತ್ತು ಕೂಡ ನಮ್ಮ ರೈತರು ಉಪಯೋಗ ಆಗ್ತಾ ಇತ್ತಲ್ಲ, ಅದು ಮಾಡೋಕ್ಕಾಗ್ಲಿಲ್ಲ. ಮತ್ತೆ ಈ ರೀತಿಯಾಗಿ ನೀವು ಸೇವೆ ಮಾಡಿಲ್ಲ ಅಂತ ಹೇಳ್ತಾರಲ್ವಾ, ಇವತ್ತು ಬಂದ್ಬಿಟ್ಟು ಸರಿಸುಮಾರು ಒಂದು ವಾರದಿಂದ 2ರಿಂದ 3 ಬಾರಿ ನೀವು ಬಂದು ಪತ್ರಿಕಾಗೋಷ್ಠಿ ಮಾಡ್ತೀರಾ, ಮತ್ತೆ ವಿಡಿಯೋ ಮಾಡ್ತೀರಲ್ವಾ. ಅದಕ್ಕೆ ಮುಂಚೆ 4.5 ವರ್ಷಗಳಲ್ಲಿ ಎಷ್ಟು ಬಾರಿ ನೀವು ಪತ್ರಿಕಾಗೋಷ್ಠಿ ಮಾಡಿದ್ದೀರಾ? ಮತ್ತೆ ಈ ರೀತಿ ಸಂಸ್ಥೆಯಲ್ಲಿ ಅಥವಾ ನಮ್ಮ ಸಹಕಾರ ಸಂಘದಲ್ಲಿ ಇಷ್ಟು ಅನುಕೂಲಗಳಿದೆ, ಇಷ್ಟು ಉಪಯೋಗ ಅಂತ ಹೇಳಿದ್ರೆ ನೋಡಿ. ನಮಗೆ ಗೊತ್ತಿರೋ ಹಂಗೆ ಸಾಮಾನ್ಯ ಸಭೆ ದಿವಸ ಹೋಗ್ತಾರೆ ಎಲ್ಲರೂ ಅಷ್ಟೇ. ಅಂದ್ರೆ ಅದು ಕೂಡ ಅಂಚೆ ಮೂಲಕ ಕಳಿಸುವಂತ ನೋಟಿಸ್ ಅನ್ನು ಕರೆಕ್ಟಾಗಿ ಯಾರಿಗೂ ತಲುಪ್ತಾ ಇಲ್ಲ. ತಲುಪ್ತಾ ಇದೆ ಕರೆಕ್ಟಾಗಿ, ರಿಜಿಸ್ಟರ್ ಪೋಸ್ಟ್ ಬಂದಿದ್ದು ಮಾತ್ರ ಕರೆಕ್ಟಾಗಿ ತಲುಪ್ತು. ಅದಕ್ಕೆ ಮುಂಚೆ ಕೆಲವ್ರಿಗೆ ಮಾತ್ರ ಬರ್ತಾ ಇತ್ತು. ಮತ್ತೆ ಏನು ನಮ್ಮ ಸಾಮಾನ್ಯ ಸಭೆಗಳಲ್ಲಿ ಪ್ರಶ್ನೆ ಮಾಡೋದಕ್ಕೆ ಮತ್ತೆ ಇನ್ನೊಂದೇನೆಂದ್ರೆ, ಈಗ ಇಲ್ಲಿ ಇರುವಂತಹ 498 ಮತದಾರರಲ್ಲಿ ಕೂಡ ಇಲ್ಲಿ ತಿಳುವಳಿಕೆ ಇರೋರು ಇದ್ದಾರೆ, ತಿಳುವಳಿಕೆ ಇಲ್ದಿರೋರು ಇದ್ದಾರೆ. ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಮಾಡ್ತಾ ಇದ್ರೆ ನಮ್ಗೂ ಅನುಕೂಲ ಆಗ್ತಾ ಇತ್ತು. ಅದು ಬಿಟ್ಟುಬಿಡಿ. ಮತ್ತೆ ಈಗ ನಿಮಗೆ ಒಂದೇ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ನಿಮಗೆ ರೈತರ ಮೇಲೆ ಕಾಳಜಿ ಇದ್ರೆ ನೀವು ಈ ರೀತಿ ಆಯ್ತಲ್ವ, ಅನರ್ಹ ಮತದಾರ ಪಟ್ಟಿ ಆಯ್ತಲ್ವ, ಆವತ್ತೇ ಬಂದು ಪತ್ರಿಕಾಗೋಷ್ಠಿ ಮಾಡ್ಬೋದಾಗಿತ್ತಲ್ವ. ನೋಡಿ ಈ ರೀತಿ ನಿಮ್ಗೆ 498 ಜನ ಅರ್ಹ
ಮತದಾರ ಪಟ್ಟಿಯಿಂದ ದೂರ ಇದ್ದಾರೆ, ನಿಮ್ಗೇನು ಭಯ ಪಡಬೇಡಿ, ಈ ರೀತಿ ನೂತನವಾಗಿ ಸೊಸೈಟಿ ಆಗ್ತಾ ಇದೆ, ನಿಮ್ಮ ಪರವಾಗಿ ನಾವಿದ್ದೀವಿ ಅಂತೇಳಿ ಏನು ಈಗಿರುವಂತಹ ಆಡಳಿತ ಮಂಡಳಿ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಅವ್ರು ಬಂದು ನಮ್ಗೊಂದು ಆಶ್ವಾಸನೆ ಕೊಟ್ಟಿದ್ರೆ ನಾವೆಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಹೇಳಿ? ಅದು ಮಾಡಲ್ಲ. ಮತ್ತೆ ನಾವು ಈ ರೀತಿ ಆಗೋದಕ್ಕೋಸ್ಕರ ನಮ್ಮಲ್ಲಿ ಏನು ನಾವು ರೈತರಿದ್ದೀವಿ, ನಮಗೂ ಕೂಡ ಅಷ್ಟು ಮಾಹಿತಿ ಕೊರತೆ ಇತ್ತು, ಮತ್ತೆ ನಮಗೂ ಕೂಡ ಯಾರೋ ಒಬ್ರು ದಾರಿದೀಪ ಆಗಬೇಕು, ನಮಗೂ ನಾಯಕತ್ವ ಬೇಕು ಅಂತೇಳಿ ನಾವು ನಮ್ಮ ಮೋಹನ್ ಕೃಷ್ಣಣ್ಣನವರು ಸರಿಸುಮಾರು ಸಮಾಜ ಸೇವೆ ಮಾಡುವ ಜೊತೆಗೆ ಕೂಡ ರೈತರ ಕೆಲಸ ಕೂಡ ಸುಮಾರು ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರುವ ಹಾಗೆ, ನಿಮ್ಮ ನೀವು ಮಾಧ್ಯಮ ಮಿತ್ರರಿಗಿದ್ದೀರಾ, ನಿಮಗೆ ತಿಳಿದಿರುವ ಹಾಗೆ ಕಳೆದ 4 ತಿಂಗಳ ಹಿಂದೆ ಮೇ ತಿಂಗಳಲ್ಲಿ ಅಕಾಲಿಕ ಗಾಳಿ ಮಳೆ ಮತ್ತು ಅಲಿಕಲ್ಲುಗೆ ಸರಿಸುಮಾರು ಬಾಳೆ ತೋಟ ಆಗಿರ್ಬೋದು, ಟೊಮಾಟೊ ಆಗಿರ್ಬೋದು, ಸುಮಾರು ಬೆಳೆ ತುಂಬಾ ಲಾಸ್ ಆಯಿತು. ಅಲ್ಲಿ ನೋಡಿ, ಗಡ್ಡೂರಲ್ಲಿ ಮುನಿಯಪ್ಪ ಮತ್ತೆ ಏತೂರಲ್ಲಿ ರಮೇಶ್ ಅಣ್ಣ ಮತ್ತೆ ಗೋಪಾಳಣ್ಣ ಅವರೆಲ್ಲ ಸೇರಿ ಸುಮಾರು ಜನ ನಿಜವಾಗ್ಲೂ ಅಲ್ಲಿ ಹೋಗಿದ ತಕ್ಷಣ ನಮಗೆ ಕಣ್ಣಲ್ಲಿ ನೀರು ಬಂತು, ಇವ್ರಿಗೂ ನೀರು ಬಂತು. ಮತ್ತೆ ಅಲ್ಲಿ ಕೂಡ ಅಧಿಕಾರಿ ವರ್ಗದವ್ರು ಬಂದಿದ್ರು, ಮತ್ತೆ ನಮ್ಮ ಜನಪ್ರತಿನಿಧಿಗಳು ಬಂದಿದ್ರು. ಅವರು ಕೂಡ ಸರ್ಕಾರ ವತಿಯಿಂದ ನಿಮ್ಗೇನು ಬರುತ್ತೆ ಅಂತೇಳಿ ಆಶ್ವಾಸನೆ ಕೊಟ್ಟು ಹೋದ್ರೆ ಹೊರತು ಯಾರು ಕೂಡ ಸಹಾಯ ಮಾಡಿಲ್ಲ. ಅವತ್ತು ಒಂದು ದೃಢ ನಿರ್ಧಾರದಿಂದ ಅವತ್ತು ಹೇಳಿದ ಮಾತಿಗೆ ಸರಿಸುಮಾರು 15 ದಿನಗಳ ನಂತರ 2 ಲಕ್ಷ ರೂಪಾಯಿಯಷ್ಟು ಯಾರು ಬಾಳೆ ತೋಟದಿಂದ ಸ್ವಲ್ಪ ನಮ್ಗೆ ಏನೋ ಒಂದು ದಾರಿದೀಪ ಆಗಿತ್ತಂತೇಳಿ ಒಂದೇ ದಿನದಲ್ಲಿ ಯಾರು ನಮ್ಮ ಮುನಿಯಪ್ಪನಾಗಿರ್ಬೋದು, ಸರಿಸುಮಾರು ಶ್ರೀನಿವಾಸಂದ್ರ ಪಂಚಾಯತಿ ಮತ್ತು ಜಕರ್ಸ್ಕೋ ಪಂಚಾಯತಿ, ಕಂಗನಹಳ್ಳಿ ಪಂಚಾಯತಿ ಇರುವಂತಹ ರೈತರಿಗೆ ಸುಮಾರು 2 ಲಕ್ಷದಿಂದ 3 ಲಕ್ಷ ರೂಪಾಯಿಯಷ್ಟು ಹಣಕಾಸಿನ ಸಹಾಯ ಮಾಡಿದ್ರು. ಯಾರಿಗೆ ಮಾಡಿದ್ದು? ಕೆಜಿಎಫ್ ತಾಲೂಕು ರೈತರಿಗೆ ಮಾಡಿದ್ದು. ಯಾರು ಮಾಡಿದ್ದು ಅದನ್ನ? ನಮ್ಮ ನಾಯಕರಂತ ಮೋಹನ್ ಕೃಷ್ಣ ಅವರು ಮಾಡಿದ್ದು. ಇದು ರೈತರು ಸಹಾಯ ಮಾಡಿದಲ್ವ ಇದು? ಅದ್ರ ಜೊತೆಗೆ ಕೂಡ ಅನೇಕ ರೀತಿಯಂತಹ ಸರ್ವಿಸ್ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಕೂಡ ನಿಜ, ಅವರು ಏನು ನಮ್ಗೆ ಓಟ್ ಹಾಕಲ್ಲ ಅವರನ್ನು, ಆದ್ರೆ ನಮ್ಮ ಕೆಜಿಎಫ್ ಮಣ್ಣಿನಲ್ಲಿ ಹುಟ್ಟಿರುವಂತಹ ವಿದ್ಯಾರ್ಥಿಗಳಿಗೆ ಯಾವುದೋ ಒಂದು ಪುಸ್ತಕ ಆಗಿರ್ಬೋದು, ಪೆನ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಅವ್ರ ಕೈಲಾದಷ್ಟು ಮಾಡ್ತಾ ಇದ್ರೆ. ಇದುವರೆಗೂ ಕೂಡ ಯಾವುದೇ ರೀತಿ ಅಧಿಕಾರ ಅವರು ಅನುಭವ ಆಗಿಲ್ಲ. ಅಂದ್ರೆ ಅವರು ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಮತ್ತೆ ಅವರಾಗಿರ್ಬೋದು, ಇದುವರೆಗೂ ಯಾವುದೇ ಅಧಿಕಾರ ಅವರು ಅನುಭವಿಸಿಲ್ಲ. ಈಗ ಮುಂಚೆ ಇರುವಂತಹ ಅಧಿಕಾರದಲ್ಲಿರೋರು ಮತ್ತೆ ಅಧಿಕಾರ ಅನುಭವಿಸಿದವರು ಯಾರು ಸಮಾಜ ಸೇವೆ ಮಾಡಿದ್ರೆ ಹೇಳಿ? ಈಗ ಮಾಡ್ತಾ ಇದ್ದಾರೆ, ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ರೈತರ ಪರವಾಗಿ ನಿಲ್ತಾ ಇದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ನಾವು ಇದೀವಿ ಅಂತ ಹೇಳಿ ಮಾಡೋದಕ್ಕೆ ಅವ್ರ ಮೇಲೆ ನೀವು ಆರೋಪ ಮಾಡ್ತಾ ಇದ್ದಾರೆ. ನೀವು ಇದು ಯಾವ ಮಟ್ಟಿಗೆ ಸರಿ ನಿಮ್ಗೆ ಹೇಳಿ? ಇವಾಗ ನೀವು ಹೋರಾಟ ಮಾಡ್ಬೇಕಾಗಿರೋದು ನಮ್ಮ ಪರವಾಗಿ ಏನು ಅನರ್ಹ ಮತದಾರರಿದ್ದಾರೆ, ನಮ್ಮ ಪರವಾಗಿ ನಿಂತ್ಕೊಂಡು ಹೋಗಿ ಯಾರು ಅಧಿಕಾರಿಗಳಿದ್ದಾರೆ ಅವರ ಬಳಿ ಹೋಗ್ಬಿಟ್ಟು ನಾವು ನಮ್ಮ ಮತದಾರ ಅವರು, ನಮಗೆ ಮತ ಹಾಕಿ ಗೆಲ್ಲಿಸಿರುವಂತ ಮತದಾರ ಅವರು, ಅವ್ರಿಗೆ ನ್ಯಾಯ ಆಗ್ಬೇಕಂತೇಳಿ ನೀವು ಅಲ್ಲೋಗಿ ನಮ್ಮ ಜೊತೆ ಬಂದ್ಬಿಟ್ಟು ನೀವು ಗಲಾಟೆ ಮಾಡ್ಬೇಕು, ಮತ್ತೆ ನಮ್ಮ ಪರವಾಗಿ ನಿಂತ್ಕೋಬೇಕು ನೀವು. ಅದು ಆಗಲ್ಲ. ಯಾರೋ ಒಬ್ರು ಬರ್ತಾರೆ, ನಮಗೆ ಇವಾಗ ಹೇಮರೆಡ್ಡನ್ನ ಬಂದಿದ್ದಾರೆ, ಸುಮಾರು ಜನ ನಮ್ಗೆ ಸಪೋರ್ಟ್ ಬಂದಿದ್ದಾರೆ, ಎಲ್ಲರೂ ಕೂಡ ಅವರೆಲ್ಲ ಬಂದು ನಮ್ಮ ಜೊತೆ ಇದ್ರೆ ಅವ್ರ ಮೇಲೆ ನೀವು ಆರೋಪ ಮಾಡೋದಾ? ಆದ ಕಾರಣಕ್ಕಾಗಿ ನೋಡಿ, ಒಂದೇ ಒಂದು ಮಾತಲ್ಲಿ ಹೇಳ್ತೀನಿ. ನೀವೊಂದು ಪ್ರಶ್ನೆ ಕೇಳ್ತಾರೆ, ಏನಂತ? ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀರಾ, ಇಲ್ಲ ZP ಆಗಿದ್ದೀರಾ, ಇಲ್ಲ ಮುನ್ಸಿಪಾಲ್ ಆಗಿದ್ದೀರಾ ಹೇಳ್ತಾರಲ್ವಾ? ಒಂದೇ ಒಂದು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀವಿ ನೋಡಿ. ಈಗ ಮುಂಬರುವಂತಹ ಚುನಾವಣೆಗಳಲ್ಲಿ ಯಾವುದೇ ಚುನಾವಣೆ ಬರಲಿ, ನೆಕ್ಸ್ಟ್ ಬರುವಂತಹ ಎಲೆಕ್ಷನ್ ಅಲ್ಲಿ, ಮುಂದೆ ಬರುವಂತಹ ಚುನಾವಣೆಯಲ್ಲಿ ನಿಮ್ಮ ನಾಯಕರಾಗಿರುವಂತಹ ಮಾಜಿ ಶಾಸಕರು ಅವರು ಬರಲಿ, ನಮ್ಮ ನಾಯಕರು ಬರ್ತಾರೆ, ನಮ್ಮ ನಾಯಕರಿಗಿಂತ 1 ಮತ ಹೆಚ್ಚಾಗಿ ತಗೊಳ್ಬೇಕಾದ್ರೆ ಆವತ್ತೇ ರಾಜಕೀಯ ಸ್ವೀಕರಿಸ್ತಾರೆ ಅವರು. ಆವತ್ತಿಂದ ರಾಜಕೀಯ ಮಾಡಲ್ಲ. ಓಪನ್ ಚಾಲೆಂಜ್ ನಾವು ಇವತ್ತು ಮಾಡ್ತಾ ಇದೀವಿ. ಇವತ್ತು ರಾಜಕೀಯ ಮಾಡೋದಕ್ಕೆ ಇದೆಲ್ಲ ಬೇಕಾಗಿರೋದು ನಮಗೆ. ಸಮಾಜ ಸೇವೆ ಮಾಡೋದಕ್ಕೆ, ಮತ್ತೆ ನಮ್ಮ ರೈತರು ಇವತ್ತು ಕಷ್ಟದಲ್ಲಿದ್ದಾರೆ, ಅವರಿಗೆ ಒಂದು ಸಹಾಯ ಮಾಡಿ, ಅವರು ಮಾಡಿರುವಂತಹ ಒಂದು ಉಪಯೋಗ ಮಾಡಿದ್ರೆ ಅವರೇ ನಮ್ಮ ಜೊತೆ ಬರ್ತಾರೆ. ಅದು ಬಿಟ್ಬಿಟ್ಟು ಸುಮ್ಮನೆ ಏನು 80% ಅಂದ್ರೆ ಸರಿಸುಮಾರು 615 ಜನರಲ್ಲಿ 490 ಜನರನ್ನ ದೂರ ಇಟ್ಟು ಯಾವ ರೀತಿ ಉದ್ಧಾರ ಮಾಡ್ತಾರೆ ನೀವು? ಅದಕ್ಕೆ ಹೇಳ್ತಾರೆ, ಅದು ಅಲ್ಟಿಮೇಟ್ ಆಗಿ ಒಂದೇ ಒಂದು ಮಾತಲ್ಲಿ ಹೇಳ್ತೀನಿ. ಈಗಲಾದ್ರೂ ಕೂಡ ಇಲ್ಲಿರುವಂತಹ 492 ಜನ ಏನಿದ್ದಾರೆ ಅವ್ರ ಪರವಾಗಿ ನಿಲ್ಲಿ. ಮತ್ತೆ ನಿಮಗೆ ಕೊಟ್ಟಿರುವಂತಹ ಅಧಿಕಾರಾವಧಿ 6 ತಿಂಗಳಲ್ಲಿ ಮುಗಿತಾ ಇದೆ. ಈಗಲಾದ್ರೂ ಎಚ್ಚೆತ್ತುಕೊಂಡು ಇವ್ರಿಗೆ ಮತದಾನ ಹಕ್ಕನ್ನು ನೀಡಿ, ಮುಂಬರುವಂತಹ ಏನು ಚುನಾವಣೆ ಬರುತ್ತಲ್ವ ಆವಾಗ ವಿಶ್ವಾಸ ತೆಗೆದುಕೊಂಡು ಯಾರು ಗೆಲ್ತಾರೋ ನೋಡ್ಕೊಂಡು ಆವಾಗಾದ್ರೂ ಕೂಡ ಒಂದು ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ನಡೆಸೋದಕ್ಕೆ ಒಂದು ರೈತರ ಸಹಾಯ ಹಸ್ತ ನೋಡಿಕೊಂಡು ನಾವು ಸಂಸ್ಥೆಯನ್ನು ಕೊಟ್ಟೋಣ. ನಾವು KGF ತಾಲೂಕಿನವರಂತಹ ರೈತರಿಗೆ ಉಪಯೋಗ ಆಗುತ್ತೆ. ನಾವು KGF ತಾಲೂಕಿನಂತಹ ರೈತರು ಸ್ವಾಭಿಮಾನದಿಂದ ಬದುಕಕ್ಕಾಗತ್ತೆ. ಆದ ಕಾರಣಕ್ಕಾಗಿ ರೈತರ ಹಿತಾಸಕ್ತಿ ಮುಖ್ಯ. ಎಲ್ಲರೂ ಜೊತೆ ಹೋಗ್ಕೊಂಡು, ಮತ್ತೆ ಏನು ಸಂಸ್ಥೆ ಇದೆ, ಸಹಕಾರ ಸಂಘ ಇದೆ, ಇನ್ನು ನೂತನವಾಗಿ ಕೂಡ ಯಾರ್ಯಾರು ನಮ್ಮಲ್ಲಿ ರೈತರಿದ್ದಾರೆ ಅವ್ರ ಹತ್ರ ಅವರು ಕೂಡ ನಮ್ಮಲ್ಲಿ ಪಾಲ್ಗೊಳ್ಬೇಕು. ಅವ್ರ ಹತ್ರ ಕೂಡ ಶೇರ್ ಕಲೆಕ್ಟ್ ಮಾಡಿಕೊಂಡು ಅವರನ್ನು ನಮ್ಮ ಸಂಸ್ಥೆಯಲ್ಲಿ ಮತ್ತು ನಮ್ಮ ಸಹಕಾರ ಸಂಘದಲ್ಲಿ ಅವ್ರನ್ನೂ ಒಬ್ಬರು ಸದಸ್ಯರಾಗಿ ಮಾಡಿಕೊಂಡು ಈಗಿರುವಂತಹ 615ಕ್ಕೆ ಸರಿಸುಮಾರು ಇನ್ನೂ 1000-2000 ಆಡ್ ಮಾಡ್ಕೊಂಡೋದ್ರೆ ನಮ್ಮ ಸಂಸ್ಥೆ ದೊಡ್ಡದಾಗತ್ತೆ, ನಮ್ಮ ಸಹಕಾರ ಸಂಘ ದೊಡ್ಡದಾಗತ್ತೆ. ಆದ ಕಾರಣಕ್ಕಾಗಿ ನಾವೆಲ್ಲರೂ ಸೇರ್ಕೊಂಡು ಜೊತೆಯಾಗಿ ಹೋದ್ರೆ ನಮ್ಮ ಸಂಘ ಉಳಿಯುತ್ತೆ, ನಮ್ಮ ಸಹಕಾರ ಸಂಘ ಉಳಿಯುತ್ತೆ, ಮತ್ತೆ ನಮ್ಮ KGF ತಾಲೂಕಿನ ರೈತರಿಗೆ ಕೂಡ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ, ಒಂದು ಒಳ್ಳೆಯ ದಾರಿದೀಪ ಅಂತೇಳಿ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಉಪಾಧ್ಯಕ್ಷನು ಲಕ್ಷ್ಮೀಪದಣ್ಣ ಅವ್ರು ಹೇಳ್ತಾರೆ 500 ರೂಪಾಯಿ ತಗೋ ಕೊಟ್ಟರು ಎಲ್ಲರಿಗೂ ಪೇಮೆಂಟ್ ಮಾಡಿ ಕರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಯಾರಿಗೂ ನಯ ಪೈಸೆ ಕೊಟ್ಟಿಲ್ಲ, ಎಲ್ಲ ವಿಶ್ವಾಸದಿಂದ ಬಂದಿರೋರೆ.
ಇದೆಲ್ಲ ಬಿಟ್ಬಿಡಬೇಕು. ಇದೆಲ್ಲ ಹೇಳೋದು ಅದು ಇದು ಅಂತ ಇವ್ರೇನಾದ್ರು ಪ್ರೆಸಿಡೆಂಟ್ ಆಗಬೇಕು ಅದು ಇದು ಅಂದಿದ್ರೆ ಇವ್ರು ಈ ಥರ ಮಾತಾಡ್ತಾ ಇಲ್ಲ. ಈ ಲೋಕಲ್ ಅವ್ರು ಪ್ರೆಸಿಡೆಂಟ್ ಸ್ಥಾನ ಕೊಳ್ಳಿ. ಏನು 5-6 ಟರ್ಮ್, 2 ಟರ್ಮ್ MLA ಆಗಿದ್ರು, 1 ಟರ್ಮ್ ZB ಆಗಿದ್ರು, ಮತ್ತೆ TAPMC ಅಧ್ಯಕ್ಷನಾಗಿದ್ನು. ಮತ್ತೆ ಇವ್ರಿಗೆ ಬೇಕಾ? ಇನ್ಯಾರು ಇಲ್ವೇ ತಾಲೂಕಲ್ಲೇ? ಇವ್ರು ಲೋಕಲ್ ಅಲ್ಲಿರೋ ಲೀಡರ್ಸ್ ಕೊಳ್ಳಿ ಅಧ್ಯಕ್ಷರ ಸ್ಥಾನ. ನೀವೇ ಬೇಕಾ? ಮತ್ತೆ ಒಬ್ಬ ನಮ್ಮ ತಮ್ಮನ ಅಂತ ಪುರುಷೋತ್ತಮ ಒಂದು ಮಾತಾಡಿದ್ದಾನೆ, ಯಾರು ಒಂದು 20-25 ಜನ ಬಂದಿದ್ದಾರೆ ಅಂತ, 200 ಚಿಲ್ಲರೆ ಮೆಂಬರ್ಸ್ ಷೇರ್ದಾರ್ ಬಂದಿದ್ದಾರೆ. ಎಲ್ಲ ಮೊಬೈಲ್ ಸಂಖ್ಯೆ ಮತ್ತು ಷೇರ್ದಾರ್ ಮೆಂಬರ್ಸು ಸಮೇತವಾಗೈತೆ ಇದರಲ್ಲಿ. ಎಲ್ಲರೂ ಬಂದಿದ್ದಾರೆ. 200 ಜನ ಈ ಥರ 250 ಜನ ಬಂದಿದ್ದಾರೆ ಶೇರ್ ಹೋಲ್ಡರ್ಸು. ಅದು ಬಿಟ್ಬಿಟ್ಟು ನಿಮ್ಮ ಪೆನ್ನು ಪೇಪರ್ ಕೊಟ್ಬಿಟ್ಟು ಪೆನ್ಸಿಲ್ ಕೊಟ್ಬಿಟ್ಟು ಸಮಾಜ ಸೇವೆ ಮಾಡೋದಲ್ಲ. ಬರಗಾಲ ಬಂದೈತೆ, ನೀರಿಲ್ಲ, ಅದು ಇದು. XMLA ಆಗಿ ನೀವೇನು ಮಾಡಿದ್ದೀರ ಈ ತಾಲೂಕಿಗೆ? ಏನು ಮಾಡಿದ್ದಾರೆ ಹೇಳಿ? ಅವರಾದರೂ ದೇವಸ್ಥಾನ ನಿರ್ಮಾಣ ಮಾಡ್ಬೇಕಾದ್ರೆ ಏನೋ ಸಹಾಯಧನ ಮಾಡ್ತಾವ್ರೆ. ಸ್ಕೂಲ್ ಹುಡುಗರಿಗೆ ಏನು ಬೇಕಾದ್ರೂ ಇದು ಮಾಡ್ತಾರೆ. ಬಡವ್ರಿಗೆ ಏನಾದ್ರು ಮದುವೆ ಇದು ಕಾರ್ಯಕ್ರಮಗಳೇ ಹೋಗ್ತಾರೆ, ಅದು ಅವ್ರಿಗೇನಾದ್ರು ಸಹಾಯ ಮಾಡ್ತಾರೆ. ಇದೆಲ್ಲ ಮಾಡ್ತಾವ್ರೆ. ಕೋವಿಡ್ ಟೈಮಲ್ಲಿ ಎಷ್ಟೊಂದು ರೇಷನ್ ಕಿಟ್ಗಳು ಕೊಟ್ಟವ್ರೆ. ನೀವೆಷ್ಟು ಕಿಟ್ಗಳು ಕೊಟ್ಟಿದ್ದೀರಾ? ಎಷ್ಟು ಜನಗಳಿಗೆ ನೀವು ಸಹಾಯ ಮಾಡಿದ್ದೀರಾ? ಅದೇ ಹೇಳಿ. ಬಿಡ್ಬೇಕು ನೀವೆಲ್ಲ ಇದೆಲ್ಲ ಮಾತಾಡೋದು. ಸಹಾಯ ಮಾಡೋರು ಸಹಾಯ ಮಾಡಿದ್ದಾರೆ ಅಂತಾರೆ. ಅಲ್ಲೇ ಎಲ್ಲರೂ ಮೀಟಿಂಗ್ ಬಂದಿಲ್ಲ. 5 ವರ್ಷದಿಂದ ಮೀಟಿಂಗ್ ಇದು ಮಾಡಿದ್ದಾರೆ. ಎಲ್ಲರೂ ಮೀಟಿಂಗ್, ರೈತರೆಲ್ಲ ಮೀಟಿಂಗ್ ಬಂದಿಲ್ಲ. ಸೇರ್ಗಳು ಅಂತ ಇದು ಮಾಡಿದಾರಲ್ಲ. ಸಂಪಂಗಿ ಅವರು ಮಿಸ್ಸಸ್ ಎಷ್ಟು ಟೈಮ್ ಮೀಟಿಂಗ್ ಬಂದಿದ್ದಾರೆ, ಎಷ್ಟು ಟೈಮ್ ಮೀಟಿಂಗ್ ಅಟೆಂಡ್ ಆಗಿದ್ದಾರೆ, ಬೈಲ ಬುಕ್ದಲ್ಲಿ ಅವ್ರ ಹೆಸರು ಐತಾ? ಹೋಗ್ಲಿ ಸಿಗ್ನೇಚರ್ ಮಾಡಿದಾರಾ? ಅದೆಲ್ಲ ಮತ್ತೆ ಅವ್ರದ್ದು ಮಾತ್ರ ಇರೋದೇನು ಸೇರು, ಮತ್ತೆ ರೈತರ ದಾರಕ್ಕೆ ಅನರ್ಹತೆ ಮಾಡಿರೋದು. ನಮ್ಮ ಸ್ನೇಹಿತರು ಪುರುಷೋತ್ತಮ್ ಅಂತ, ಅವರು ಏನು ತುಂಬ ಮಾತಾಡಿದ್ದಾರೆ. ಅವರು ನಮ್ಮ ಸ್ನೇಹಿತರೆ. ಏನಪ್ಪ ಮಾತಾಡಿದ್ದಾರೆ ಅಂದರೆ, ಮೋಹನ್ ಕೃಷ್ಣ ಇಲ್ಲಿ ಏನು, ಯಾರು, ಯಾವಾಗಿಂದ, ಯಾವುದು ಅಂತ ಮಾತಾಡಿದ್ದಾರೆ. ನಾನು ಪುರುಷೋತ್ತಮ ಅವರೇ ನಿಮ್ಗೊಂದೇ ಒಂದು ಹೇಳ್ತೀನಿ, ಅವ್ರು ಎಷ್ಟು ವರ್ಷದಿಂದ BJP ಏನು BJP ಅಂತ ಮಾತಾಡಿದಾರಲ್ಲ, ಪುರುಷೋತ್ತಮ ಅವರು ಯಾವ ಪಾರ್ಟಿ ಅಂತ ಮಾತಾಡಿದಾರಲ್ಲ, 3 ವರ್ಷದ ಹಿಂದೆ ಬನ್ನಿ, ಇಲ್ಲ ವಿಡಿಯೋಗಳು ಕಳಿಸ್ಕೊಡ್ತೀನಿ, ನೋಡಿ, ಆರಾಮಾಗಿ ನೋಡಿ ಏನು ಅಂತ. ಮುನ್ಸಾಮನ್ನು ಹೋಗಿ ಕೇಳಿ ಯಾವ ಪಾರ್ಟಿ ಮೋಹನ್ ಕೃಷ್ಣ ಅಂತ. ಇಲ್ಲ ಇದಕ್ಕೆ ಮುಂಚೆ ಇದ್ದದ್ದು ಕಮಲ್ನಾಥ್ ಅವ್ರು ಇದ್ರಲ್ಲ, KJP ಪ್ರೆಸಿಡೆಂಟು, BJP ಪ್ರೆಸಿಡೆಂಟ್, ಅವ್ರನ್ನೋಗಿ ವಿಚಾರಿಸಿ. ಇಲ್ಲ ರೂರಲ್ ಪ್ರೆಸಿಡೆಂಟ್ ಇದ್ರಲ್ಲ ಬುಜ್ಜಣ್ಣ ಅವರು, ಅವ್ರನ್ನೋಗಿ ವಿಚಾರಿಸಿ ಯಾವ ಪಾರ್ಟಿ ಅಂತ ಹೇಳ್ತಾರೆ. ಪಾರ್ಟಿ ಯಾವುದು ಅಂತ ಕನ್ಫರ್ಮ್ ಆಗುತ್ತೆ ನಿಮಗೆ. ನಂಬರ್ 1. ನಂಬರ್ 2ನೇದು, ನಿಮಗಿಂತಾನೆ ಮುಂಚೆನೇ ಸಂಪಂಗಿಯಣ್ಣ ಅವ್ರು ಬಂದವ್ರೆ ಅಂತ ಹೇಳ್ತಿರಲ್ಲ, ನಮ್ಮ ಮಾಜಿ ಶಾಸಕರು. ಅವ್ರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು KJP ಯಾವ ಮೂಲೆಯಲ್ಲಿ ಇದೆ ಅಂತ ಪ್ರೆಸೆಂಟ್ MLAಗೂ ಗೊತ್ತಿಲ್ಲ, ಮತ್ತು ಮಾಜಿ MLAಗೂ ಗೊತ್ತಿಲ್ಲದೆ ಇರೋ ಹಾಗೆ ಹುಟ್ಟಿರೋರು ಅವರಿಲ್ಲಿ. BJPಗೆ ಓಟ್ ಹಾಕಿರೋರು ಇಲ್ಲಿ. ನಿಮ್ದು ಯಾವಲ್ಲಿ ಏನು ಹೆಂಗೆ ಅಂತ ಮಾತಾಡಿದ್ರೆ ಇದೇನಾದರೂ ಕರೆಕ್ಟ್ ಇದೆಯಾ? ಅವ್ರಿಗೆ ಯಾವ ಮೂಲೆಯಲ್ಲಿ KJP ಇದೆ ಅಂತ ಗೊತ್ತಿಲ್ಲ. ಆ ಟೈಮಲ್ಲೇ ಓಟ್ ಹಾಕಿದ್ದಾರೆ BJPಗೆ. ಅವ್ರು ಇಲ್ಲೇ ಹುಟ್ಟಿ ಬೆಳೆದಿರೋದು. ಅವನ್ನೋಗಿ ನಿಮ್ದು ಯಾವ ಪಾರ್ಟಿ ಹೇಳಿ, ನೆಕ್ಸ್ಟ್ MLA ಆಗ್ತೀರಾ, ಅನೌನ್ಸ್ ಮಾಡ್ತೀರಾ, ನೀವು MLA ನಿಂತ್ಕೊಳ್ತೀರಾ ಅಂತ ಮಾತಾಡ್ತಿರಲ್ಲ. ಅಣ್ಣ ನಾನು ಹೇಳ್ತೀನಿ ಪುರುಷೋತ್ತಮಣ್ಣ, ಅವ್ರು ನಿಂತ್ಕೊಂಡು ಇದ್ದಿದ್ದಕ್ಕೋಸ್ಕರ 20,000 ಓಟ್ ಬಂದೈತೆ. ಅವ್ರೇನಾದ್ರು ಕೈ ಹಾಕಿದ್ರೆ ಇನ್ನು ಯಾವ ಮಟ್ಟಕ್ಕೆ ಹೋಗ್ತಿತ್ತು BJP ಅನ್ನೋದು ಗೊತ್ತಿದೆಯಾ ನಿಮಗೆ? ಗೊತ್ತಿರುತ್ತಾ? ಅದು ಫಸ್ಟ್ ಯೋಚನೆ ಮಾಡಿ. ಫಸ್ಟ್ ಮಾತಾಡೋಕ್ಕೆ ಮುಂಚೆ ಅವ್ರು ಏನು ಮಾಡಿದ್ರು, ಯಾಕೆ ಮಾಡಿದ್ರು, ಎಷ್ಟು ಪ್ರೋಗ್ರಾಮ್ ಮಾಡಿದ್ರು, ಎಷ್ಟು 3 ವರ್ಷ ಯಾರು ಸಂಘಟನೆ ಕಟ್ಟಿದ್ರು KJP ಅಲ್ಲಿ, ಎಷ್ಟು ಪ್ರೋಗ್ರಾಮ್ಗಳು ಮಾಡಿದ್ರು ಅನ್ನೋದೆಲ್ಲ ವಿಡಿಯೋಗಳು ಬೇಕಾದ್ರೆ ಕಳ್ಸಿಕೊಡ್ತೀನಿ ಅಣ್ಣ, ನೋಡಿ ನೀವು ಬೇಕಿದ್ರೆ. ಇಲ್ಲ ಮಾಧ್ಯಮ ಮಿತ್ರನ ಕೇಳಿ ಹೇಳ್ತಾರೆ ಮೋಹನ್ ಕೃಷ್ಣ ಯಾವ ಪಾರ್ಟಿನಲ್ಲಿದ್ದರು, ಏನು ಪಾರ್ಟಿಗೋಸ್ಕರ ಏನೇನು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ನಿಮಗೆ. ಅದು ಬಿಟ್ಬಿಟ್ಟು ಏನು ನಮಗೆ ಜನ ಹಾಕೋಬಿಟ್ಟು ನೀವೇನೇನೋ ಮಾತಾಡ್ಬಿಟ್ರೆ ಸರಿ ಆಗಲ್ಲ. ನೀವು ನಮ್ಮ ಮಿತ್ರರೇ, ಸ್ವಲ್ಪ ತಿಳ್ಕೊಂಡು ಏನು ವಿಷಯ ಮಾತಾಡಬೇಕು, ಏನು ಮಾತಾಡಬೇಕು ಅಂತ ಹೇಳಿ, ಪರವಾಗಿಲ್ಲ, ಅದರಲ್ಲೇನು ಇಲ್ಲ. ಇವಾಗ ಏನು ಬಂದಿದ್ದಾರೆ, ರೈತರೆಲ್ಲ ಬಂದರು, ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ, ಬಂದಿದ್ದಾರೆ, ಅವ್ರು ಬಂದು ಸಪೋರ್ಟ್ ಮಾಡ್ತೀವಿ. ಒಬ್ಬ ಮನುಷ್ಯನಾಗಿ ಒಬ್ಬ ಮಾನವತೆಯಿಂದ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ, ಮಾಡ್ತಾರೆ. ನೀವೇನು ಮಾಡಿಬಿಟ್ಟಿದ್ದೀರ KJP ಕ್ಷೇತ್ರಕ್ಕೆ ಅಂತ ಕೇಳ್ತೀರಾ. ಇನ್ನೊಂದು ಕ್ವಶನ್ ಕೇಳಿದ್ದೀರಾ, ಅದು ಏನು ಮಾಡಿದ್ದಾರೆ ಅಂತ ಬನ್ನಿ. ಯಾವ ಊರಲ್ಲಿ ಅವ್ರು ಸಹಾಯ ತಗೊಳ್ದೆ ಇರೋದು ಯಾವುದಾದ್ರೂ ಒಂದು ಊರು ಹೇಳಿ ನೋಡೋಣ. ಪೆನ್ನು ಬುಕ್ ಬಗ್ಗೆ ಮಾತಾಡ್ತೀರಾ ನೀವು. ಆ ಪೆನ್ನು ಬುಕ್ಕು ಕೊಡೋ ಯೋಗ್ಯತೆನೂ ಯಾರಿಗೂ ಇಲ್ವಲ್ಲ ಇಲ್ಲಿ. ಯಾರಿಗಾದ್ರೂ ಇದೆಯಾ? ಮಾಡಿ, ನೀವು ಮಾಡಿ, ಬೇಡ ಅಂದ್ವಾ? ಯಾವ ಊರಲ್ಲಿ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿಲ್ಲ, ಯಾವ ಊರಲ್ಲಿ ಬನ್ನಿ ತೋರಿಸ್ತೀನಿ, ಯಾವ ಊರಲ್ಲಿ ಅವ್ರು ದುಡ್ಡು ಕೊಟ್ಟು ಓದಿಸ್ತಾ ಇಲ್ಲ ಮಕ್ಕಳನ್ನ, ಒಂದು ಊರ ಹೆಸರು ಹೇಳಿ ನೋಡೋಣ. ಪ್ರತಿ ಊರಲ್ಲೂ ಪ್ರತಿ ಸ್ಟೂಡೆಂಟ್ಗೂ ಕೊಟ್ಟಿದ್ದಾರೆ, ಪ್ರತಿ ಸ್ಟೂಡೆಂಟ್ಗೂ ಪಾಸ್ಗಳು ಕೊಟ್ಟಿದ್ದಾರೆ. ಇನ್ನೇನು ಮಾಡಬೇಕು? ಅದು ಮಾಡಿಲ್ಲಲ್ಲ ನೀವು.
ನಿಮ್ಮ ಶಾಸಕರು 2 ಸತಿ ಆಗಿದ್ರಲ್ಲ ಶಾಸಕರಾಗಿ, ಏನು ಮಾಡಿದ್ದಾರೆ? ಹೋಗಿ ಯಾವುದಾದ್ರು ಕಾಲೇಜಲ್ಲಾಗಲಿ ಯಾವುದಾದ್ರು ಸ್ಕೂಲಲ್ಲಾದರೆ ಹೋಗಿ ಸುಮ್ಮನೆ ಒಂದು ಫೋಟೋ ತೋರಿಸಿ ಇವ್ರು ಯಾರು ಅಂತ ಕೇಳಿ, 2 ಫೋಟೋ ತಗೊಂಡೋಗೋಣ, ಇವ್ರು ಅಂತ ಕೇಳೋಣ, ಏನು ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಅವೆಲ್ಲ ಬಿಟ್ಬಿಟ್ಟು ಬೇರೆ ಏನು ಬೇಕು ಮಾಡಿ, ಪಕ್ಷ ದುಡಿತಾ ಇದ್ದಾರೆ, ದುಡೀರಿ, ಮಾಡಿರಿ. ನಮ್ಮ ಕೈಲಾಗಿದ್ದು ಮಾಡ್ತಾ ಇದ್ದೀವಿ. ಯಾರು ಏನು ಅಂತ ಜನಕ್ಕೆ ಗೊತ್ತಿದೆ, ಯಾರು ಫಿಕ್ಸಿಂಗ್ ಮ್ಯಾಚು ಅಂತ ಗೊತ್ತಿದೆ. ನಾವೇನು ಹೇಳ್ಬೇಕಾ? ನಮ್ಮ ಬಾಯಲ್ಲಿ ಹೇಳ್ಬೇಕಾ? ವಿತ್ ರೆಕಾರ್ಡ್ ಕೊಡ್ತೀನಿ ಬೇಕಿದ್ರೆ, ಎಲ್ಲೆಲ್ಲಿ ಏನೇನು ನಡೆದಿದೆ ಅಂತ ಮುಂದಿನ ದಿನಗಳಲ್ಲಿ ಕೊಡ್ತೀವಿ. ಆವಾಗ ಗೊತ್ತಾಗುತ್ತೆ ಯಾರೇನು ಹೆಂಗೆ ಅಂತ. ದಯವಿಟ್ಟು ಇದೆಲ್ಲ ಬಿಟ್ಟುಬಿಟ್ಟು ಮುಂದಿನ ಕಾರ್ಯಕ್ರಮಗಳು ನೋಡಿರಿ. ನಿಮ್ಮ ಕೈಯಲ್ಲಿ ಏನಾಗುತ್ತೆ ಮಾಡಿ, ನಮ್ಮ ಕೈಯಲ್ಲಿ ಏನಾದ್ರು ಸಹಾಯ ನಾವು ಮಾಡ್ತಾ ಇದ್ದೀವಿ, ಅವ್ರ ಕೈಲಾಗೋದು ಸಮಾಜ ಸೇವೆ ಮಾಡ್ತಾವ್ರೆ. ಅದಕ್ಕೆ ಹೊಟ್ಟೆ ಕಿಚ್ಚು ಹಾಕೋಬಿಟ್ಟು ನೀವು ಮೆಣಸಿನ್ಕಾಯಿ ಹಾಕೋಬಿಟ್ಟು ಹೊಗೆ ಹಾಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ದಯವಿಟ್ಟು ಇದೆಲ್ಲ ಬಿಟ್ಟುಬಿಡಿ, ಅವ್ರ ಮೇಲೆ ಅಲಿಗೇಷನ್ ಮಾಡೋದೆಲ್ಲ. ನಮ್ಮ ಸಹೋದರರು ಪುರುಷೋತ್ತಮಣ್ಣ ಒಂದು ಮಾತು ಹೇಳಿದ್ದಾರೆ. ಯಾರ ಬಗ್ಗೆ? ಮೋಹನ್ ಕೃಷ್ಣನ ಬಗ್ಗೆ, ಯೋಗ್ಯತೆ ಬಗ್ಗೆ ಮಾತಾಡೋರೆ. ಫಸ್ಟು ಪುರುಷೋತ್ತಮಣ್ಣವರು ತಿಳ್ಕೋಬೇಕು ಯಾರ ಯೋಗ್ಯತೆ ಹೆಂಗೆ ಅಂತ. ಫಸ್ಟು ನಮ್ಮ ಯೋಗ್ಯತೆ ತಿಳ್ಕೊಂಡು ಅವರು ಬೇರೆಯವ್ರ ಯೋಗ್ಯತೆ ಬಗ್ಗೆ ಮಾತಾಡಬೇಕು. ಅದು ಮಾತಾಡೋದು ಫಸ್ಟು ತಿಳ್ಕೊಂಡು ಮಾತಾಡಿದ್ರೆ ಅದು ಸರಿ ಅನಿಸ್ತದೆ. ಅವ್ರ ಲೀಡ್ರ್ ಬಗ್ಗೆ ಏನು ಮಾತಾಡಿದರೆ ತಪ್ಪೇನಾದರೂ ಮಾತಾಡಿದರೆ ಕ್ಷಮೆ ಇರಲಿ, ಏನು ತಪ್ಪು ಮಾತಾಡಿಲ್ಲ. ಇವರು ಯಾವ ಪಕ್ಷ ಏನು ಎತ್ತ ಅಂತ ಇವ್ರು ಮಾತಾಡೋ ಅದಕ್ಕೆ ಅವಶ್ಯಕತೆ ಅವ್ರಿಗಿಲ್ಲ. ಆಯ್ತಾ? ಏನಿದೆ ಅದು ಮಾತಾಡಬೇಕು. ಅವರು ನೆಕ್ಸ್ಟ್ ಎಲೆಕ್ಷನ್ ನಿಲ್ತೀಯಾ, ನೀನು ಯೋಗ್ಯತೆ ಇದೆಯಾ ನಿನಗೆ? ಅವ್ರ ಯೋಗ್ಯತೆ ಬಗ್ಗೆ ತಿಳ್ಕೊಬೇಕಾದ್ರೆ 1 ವರ್ಷ ಆದರೂ ಸಾಕಾಗಲ್ಲ. ಪುರುಷೋತ್ತಮಣ್ಣ ನಿನ್ಗೆ ಹೇಳ್ತಾ ಇದ್ದೀನಿ, 1 ವರ್ಷ ಆದ್ರೂ ಸಾಕಾಗಲ್ಲ ನಿನಗೆ. ಅವ್ರ ಯೋಗ್ಯತೆ ಬಗ್ಗೆ ತಿಳ್ಕೊಬೇಕಾದ್ರೆ ಅಷ್ಟು ಟೈಮು ಸಾಕಾಗಲ್ಲ ನಿನಗೆ. ಆಯ್ತಾ? ದಯವಿಟ್ಟು ಈ ಥರ ಮಾತಾಡೋದು ಸ್ವಲ್ಪ ಬಾಯಿಗೆ ಬಂದಂಗೆ ಮಾತಾಡೋದು ಅಷ್ಟು ಸರಿ ಅನ್ಸಲ್ಲ ನನಗೆ. ದಯವಿಟ್ಟು ಈ ಥರ ಮಾತಾಡೋದನ್ನ ಮರಿಬೇಕು ನೀವು. ನಿಮ್ಮ ಲೀಡ್ರು ನಮ್ಮ ಲೀಡ್ರ್ ಬಗ್ಗೆ ಮಾತಾಡಿದಾರೆ ಅಂತ ಏನು ಮಾತಾಡಿದ್ದಾರೆ? ಏನು ಮಾಡಿದ್ದಾರೆ ನಿಮ್ಮ ಲೀಡ್ರ್ ಹೇಳಿ? ಯಾವ ಥರ ಮಾತಾಡಿದರೆ? ಒಬ್ಬ ರೈತರಿಗೆಲ್ಲ ಕಿತ್ತಾಕ್ತಾ ಇದ್ದೀರಲ್ಲ ನೀವು. ಇರೋವ್ರಿಗೆ ಸೇರಿಸ್ಬೇಕು, ಇನ್ನು ಇಲ್ಲದೆ ಇರೋರು ಬನ್ನಿ, ರೈತರೇ ಬನ್ನಿ ಅಂತ ಕರಿಬೇಕು. ಇಲ್ಲದೆ ಇರೋದೆಲ್ಲ ಇರೋ ಓಟರ್ಸೇ ಕಿತ್ತಾಕಿದ್ದಾರೆ ಅಂದ್ರೆ ಇನ್ನೇನು ಮಾಡ್ತಾ ಇದ್ದೀರಿ ನೀವು? ನೀವೊಬ್ಬ TAPMC ಡೈರೆಕ್ಟರ್ ಅಲ್ಲ ನೀವು. ನಿಮ್ಮೂರಲ್ಲೇ ನೀವು ಕಿತ್ತಾಕಿದಾರೆ ಅಂದ್ರೆ ಇನ್ನೇನು ಮಾಡ್ತಾ ಇದ್ದೀರಾ ನೀವು? ನಿಮ್ ಚಿಕ್ಕಪ್ಪದೇ ತೆಗ್ದಾಕಿದ್ದೀರಾ, ಇನ್ಯಾರು ಇಟ್ಕೊಂತೀರಾ? ನಿನ್ ರೈತರು ಇಟ್ಕೊಂತೀರಾ ನೀವು? ನಿಮ್ ಲೀಡ್ರು ಅಲ್ಲ, ಲೀಡ್ರದೇ ನಿಮ್ಮ ಚಿಕ್ಕಪ್ಪಂದೇ ತೆಗೆದಿರ, ನಮ್ಮಂತ ರೈತರು ಇನ್ನೆಲ್ಲರಿಂದ ಬರ್ತಾರೆ, ಇನ್ಯಾರು ಕೇಳೋದು ನಾವು ಹೋಗಿ? ಅದರಿಂದ ಹೇಳ್ತಾ ಇದ್ದೀನಿ ಪುರುಷೋತ್ತಮಣ್ಣ, ನೀವು ಸ್ವಲ್ಪ ಮಾತಾಡುವಾಗ ಸ್ವಲ್ಪ ಬಾಯಿಗೆ ಬಂದಂಗೆ ಮಾತಾಡೋದು ಸರಿಯಲ್ಲ. ಸ್ವಲ್ಪ ತಿಳ್ಕೊಂಡು ಮಾತಾಡಿ. ಯಾರ ಬಗ್ಗೆ ಆದರೂ ಮಾತಾಡಬೇಕಾದ್ರೆ ಸ್ವಲ್ಪ ಗೌರವದಿಂದ ಮಾತಾಡಿ ಕಲೀರಿ ಫಸ್ಟು. ఆమె ಬೇಕಾದ್ರೆ ನೀವೇನಾದರೂ రాజకీయ ಮಾಡಬೇಕಾದ್ರೆ ಮಾಡೋಣ ಬೇಕಾದ್ರೆ. ఏమో ఇప్పుడు రైతులకు అన్యాయమైంది. ఆ అన్యాయం సరిచేయకి మోహన్ కృష్ణ సార్ వచ్చినారు ఫస్ట్ మాకి. ఇంకేమి ఇప్పుడు కన్సల్ట్ ఎమ్మెల్యే ఉండి కూడా మాకు ఒకనాడు సపోర్ట్ చేయలే. వీళ్ళకి 4 బిరువులు వీళ్ళ ఫ్యామిలీలో మేము ఎమ్మెల్యే 2 బిరువులు చేసి, ఒక కిత జెడ్పీ మెంబర్ చేసి, 3వ కిత 4వ కిత ఈ కొడుకుని TAPC సొసైటీలో ప్రెసిడెంట్ చేసి ఇప్పుడు 498 మనిషిని తీసేయండి రైతులని. దానికోసము వీళ్ళు ఇంకా ముందుకు పోయినంత మాకు రైతులనే తీస్తూ ఉన్నారు. మాకు అయినంత రైతులకి అనుకూలం చేయండి అని చెప్పి ఎవరెవరినో చూసి యా లీడరు మాజీ జడ్పీలు కానీ ఇప్పుడుండే జడ్పీలు కానీ ఎమ్మెల్యేలు కానీ ఎవరు సపోర్ట్ ఇలే. దాన్ని ఇంక మోహన్ కృష్ణ హర్తకపోతే అప్ప రైతులకు ఏం కావాలన్నా మేము చేయక రెడీగా ఉన్నాము. యా మూలకంలోన మేము ధరణి చేయక కానీ లేదు మీకు సపోర్ట్ కానీ చేయక రెడీగా ఉన్నామని నాకు వచ్చిరి చేస్తూ ఉన్నారు. వాళ్ళ మీద లేనివి చేస్తూ ఉంటే ఎట్లా? లేదు ఇప్పుడు మెంబర్ డైరెక్టర్లు అయినారు. డైరెక్టర్లు కూడా ఎవరన్నా పొందిస్తూ ఉన్నారా? రైతులకి ఈ అన్యాయం అయింది. వీళ్ళు ఏమున్నా వీళ్ళ ఫ్యామిలీ వీళ్ళు ఇది చేసుకొని పోతా ఉన్నారే కానీ యారే వాళ్ళు ఎవరన్నా ఇచ్చేస్తూ ఉన్నారా? ఇట్లా చేస్తా పోతే మనం ఇది రేపు ఈ దీంట్లో ఇప్పుడే 489 500 మనిషిని తీసినారు. 115 మనిషిని 17 మనిషిని పెట్టుకొని వీళ్ళు ఏం ఉద్ధారం చేయాలి? ఇప్పుడు యారే తాలూకులంతా 4000 5000 6000 కూడా ఉంది ఓటర్స్. ఇంకా షేర్లు కట్టుకొని డెవలప్ చేసి ఒక ఎరువులు కానీ మందులు కానీ ఇది భూసా గ్యానిక్ పిండి ఇట్లా అంతా ఇచ్చింటే రైతులు ఇంకా డెవలప్ అవుతారు. అదే రైతులు యారే తవ్విసి తీస్తూ ఉన్నారు కదా, అదే అంగడి పెట్టి ఒక ఇచ్చేయంటే అందరికీ రైతులకు అంత అనుకూలంగా ఉంటుందా? ఏం కానీ చేస్తాం. వీళ్ళు 2 కితాలు ఎమ్మెల్యే, జడ్పీ ఒక బిరువు, TAPC సొసైటీ ప్రెసిడెంట్ ఒక బిరువు. వీళ్ళు ప్రెసిడెంట్ అయ్యి ఉండే వాళ్ళంతా తీసేస్తే రైతులు ఎక్కడ పోవాలా?
ఈడుండే రైతులు వాళ్ళు ఏం కావాలా, ఎవరు దాన్ని అడిగేకే లేదు కదా మన దీంట్లో, మన తాలూకులో. లీడర్ కానీ ఇప్పుడు జడ్పీ ఎవరు కూడా ఎచ్చెత్తుకోలే కదా. దీనికి అయినంత రొంచె ఇచ్చేయాలని చెప్పి ఇచ్చేస్తా ఉన్నాం. మేము పోరాడుతా ఉన్నాం. మేము ఒక 500 రూపాయలు వేయలే, 5 పైసలు వేయలేదు. మా ఓటు పవర్ మాకు ఉండాలా, మాకు చేరదారులుగా ఉండాలా, మాకేమన్నా వచ్చే పోయే అవకాశాలు కావాలా దాంట్లో అని మేము పోరాడుతా ఉన్నాము. ఎవరు కానీ 500 రూపాయలు ఇచ్చిన వాళ్ళు కాదు, 5 రూపాయలు ఇచ్చిన వాళ్ళు కాదు. మా ఓటు పరంగా మేము పోరాడుతా ఉన్నాం. ఎవరు ఏం మమ్మల్ని బలవంతం చేసి పిలిచిన వాళ్ళు కాదు, మా దాకా రాండి అని మేము పోయిండాము. మాకు ఎవరు హెల్ప్ చేయలేదు. మీరన్నా మాకు సహాయం చేయండి, మా షేర్లు మాకు హక్కుదారులుగా పెట్టండి అని చెప్పేసి పోయిండాము. వాళ్ళ వెనకంటే మేము ఉండాము.